ನಾನು ಕುಮಾರಣ್ಣನ ಮಾತುಗಳನ್ನ ಕೇಳೋಣ. ಅವರು ಈ ವೇದಿಕೆ ಮೇಲೆ ನಮ್ಗೆ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಕೆಲವು ವಿಚಾರಗಳನ್ನ ಮಾತ್ರ ಮಾತನಾಡಲಿಕ್ಕೆ ಹೋಗ್ತೇನೆ. ಇವತ್ತು ಕುಮಾರಣ್ಣ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಜಿಲ್ಲಾಧ್ಯಕ್ಷರ ಸಮೇತವಾಗಿ ಒಂದು ರೆಸಲ್ಯೂಷನ್ ಅನ್ನ ಮಾಡಿದ್ವಿ. ನೀವು ಬರಲೇಬೇಕು, ಯಾರಾದರೂ ಸರಿಯೇ, ತಾವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ಕುಮಾರಣ್ಣ ಇವತ್ತು ಇಲ್ಲ, ಈ ಜಿಲ್ಲೆಯಲ್ಲಿ ನಾನು ಕಟ್ಟಿರ್ತಕ್ಕಂಥ ಪಕ್ಷ ಮತ್ತು JDSಗೆ ಬಹಳ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಪಕ್ಷ, ನಾನು ನಿಲ್ತೇನೆ ಅಂತ ಹೇಳಿ ಇವತ್ತು ಕುಮಾರಣ್ಣ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆಯ ಜನರ, ಮತದಾರರ, ಮುಖಂಡರ ಸೌಭಾಗ್ಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಆಗ್ತಿದೆ, ಸಂತೋಷ ಆಗ್ತಿದೆ. ಇಡೀ ರಾಜ್ಯದ ಜನ ಕುಮಾರಣ್ಣನ ಹೇಗೆ ಇಷ್ಟಪಡ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣನ ಒಂದು ಹೆಸರಿಗೆ ಎಷ್ಟು ಅವರು ತ್ಯಾಗ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ಅಂತಕ್ಕಂಥದ್ದು ನಾವು ಹತ್ತಿರದಿಂದ ನೋಡಿದ್ದೇವೆ. ಯಾವತ್ತೂ ಕೂಡ ಹಣಕ್ಕೆ ಬೆಲೆ ಕೊಟ್ಟಂತ ಜಿಲ್ಲೆಯ ಜನ ಅಲ್ಲ, ಮತದಾರ ಅಲ್ಲ. ಇವತ್ತು ಮಾನವೀಯತೆಗೆ ಗೌರವ ಕೊಡ್ತಕ್ಕಂತ ಈ ಮಂಡ್ಯ ಜಿಲ್ಲೆಯ ಜನ ಇವತ್ತು ಕುಮಾರಣ್ಣನನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಇವತ್ತು ನಾವೆಲ್ಲರೂ ಕೂಡ ಅವ್ರಿಗೆ ಕೊಡಬೇಕಾಗ್ತದೆ. ಆ ಉದ್ದೇಶದಿಂದ ಇವತ್ತು ಈ ಜಿಲ್ಲೆಯಿಂದ ಇವತ್ತು ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಪಾಪ ನನ್ನ ಸ್ನೇಹಿತರು ಯಾರೋ, ನಾನು ನೀವೊಬ್ಬರೇ ಅಲ್ಲ, ದಲಿತ ಸಂಘ ಸಮಿತಿಯಲ್ಲಿ ಕೆಲಸ ಮಾಡಿರೋರು ಕೆರಗೋಡವ್ರೆ, ನಾನು ಮಾಡಿದ್ದೀನಿ. ಚಾಪೆ ಹಾಸ್ಕ ಮಲಗಿದ್ದೀನಿ, ಪೇಪರ್ ಮೇಲೆ ಮಲಗಿದ್ದೀನಿ, ಫುಟ್ಪಾತ್ ಮೇಲೆ ಮಲಗಿ ಈ ಸಂಘಟನೆಯನ್ನ ನಾವು ಮಾಡಿದೀವಿ. ದಲಿತ ಸಂಘಟನೆ ಏನು ಅಂತ ನಾನು ಕೂಡ ಅರ್ಥ ಮಾಡ್ಕೊಂಡ್ರೆ ಏಕಾಏಕಿ ಬಂದು ನಾನೇನು ಶಾಸಕನಾದವನಲ್ಲ. ಅರ್ಥ ಆಗ್ಬೇಕು ನಿಮಗೆ, ಅಂದಾನಿ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ದಲಿತ ಸಂಘಟನೆ ಕಟ್ಕೊಂಡೇ ಇವತ್ತು ಈ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಪಾಪ ಏನೋ ಕುಮಾರಣ್ಣನ ಸೋಲಿಸದೆ ನಮ್ಮ ಗುರಿ ಅಂತ. ಕುಮಾರಣ್ಣನ ಹೃದಯ ವೈಶಾಲ್ಯ ನಿಮ್ಗೇನಾದ್ರು ಗೊತ್ತೇನ್ರಿ? ನೀವು ಯಾವ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀರಿ, ಯಾವ್ಯಾವ ಕಾರಣಕ್ಕೆ ಕೊಟ್ಟಿದ್ದೀರಿ ಅಂತೇಳಿ ದಲಿತರಿಗೆ ನೀವು ತಿಳಿಸ್ಬೇಕು. ಪಾಪ ಏನೋ ಕುಮಾರಣ್ಣನ ವಿರುದ್ಧವಾಗಿ ಮಾತಾಡಿದ್ದೀರಿ. ದಲಿತ ವಿದ್ಯಾರ್ಥಿ ಒಕ್ಕೂಟವನ್ನ ಮೊದಲನೇದಾಗಿ ಕಟ್ಟಿದವರು ನಾವು. ಇವತ್ತು ಲಕ್ಷ್ಮೀ ನಾರಾಯಣ್ ನಾಗವಾರ ಅವರು ಅನಾರೋಗ್ಯದಿಂದ ಮನೇಲಿ ಮಲಗಿದ್ದಾರೆ, ಮಾತಾಡ್ತಾರೆ. ಅವ್ರನ್ನ ಹೋಗಿ ಕೇಳಬೇಕು, ಅಂದಾನಿ ಪಾತ್ರ ಏನು, ಈ ಸಂಘಟನೆಯಲ್ಲಿ ಅನ್ನದಾನಿಯವರ ಪಾತ್ರ ಏನು ಅಂತ ಕೇಳ್ರಿ, ಕೇಳಿ ತಿಳ್ಕೋಬೇಕು. ಅದು ಹೊರತುಪಡಿಸಿ ಕುಮಾರಣ್ಣ ದಲಿತರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನು ಇಟ್ಟಿರ್ತಕ್ಕಂಥವ್ರು. ಬಸವಣ್ಣನ ಕನಸೇನಿತ್ತು, ಗಾಂಧೀಜಿಯವರ ಕನಸು, ಅಂಬೇಡ್ಕರ್ ಅವರ ಕನಸೇನಿತ್ತು, ಅದನ್ನ ನೆರವೇರಿಸಿರ್ತಕ್ಕಂಥವ್ರು ಈ ದೇಶದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಏನೋ ತಟ್ಟಿ ಹೇಳ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಅಂತ ಒಬ್ಬ ಹೃದಯವಂತನನ್ನ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕಾದಂತ ಸಂದರ್ಭ ಬಂದಿದೆ. ಇವತ್ತು ಅವ್ರಿಗೆ 3ನೇ ಬಾರಿ ಹೃದಯ ಚಿಕಿತ್ಸೆ ಆಗಿದೆ. ಒಬ್ಬ ಹೇಳ್ತಾರಲ್ಲೆಲ್ಲೋ 2 ದಿನಕ್ಕೆ ಯಾರಾದ್ರೂ ಓಡಾಡಕ್ಕಾಗತ್ತೇನ್ರಿ? ಇನ್ನೊಬ್ಬ ಹೇಳ್ತಾರೆ ಏನ್ ದೇವ್ರೇನ್ರಿ ಕುಮಾರಸ್ವಾಮಿ ಅವರು. ಇನ್ನೊಬ್ಬ ಹೇಳ್ತಾರೆ ಅವೆಲ್ಲ ಸುಮ್ಮನೆ ಬೂಟಾಟ್ಗೆ. ಏನ್ರಿ ನಾಲ್ಗೆಗೆ ಸ್ವಲ್ಪನಾರು ಹಿಡ್ತಾ ಬೇಡವೇನ್ರಿ ಮಾತನಾಡಬೇಕಾದ್ರೆ? ಕುಮಾರಣ್ಣನ ಬಗ್ಗೆ ಮಾತನಾಡಬೇಕಾದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾರೇ ಆಗ್ಲಿ, ಇವತ್ತು ಅಧಿಕಾರ ಇದೆ ಅಂತೇಳಿ ಬಾಯಿ ಬಂದಾಗ ಮಾತಾಡ್ತಿದ್ದೀರಿ ಅಂದ್ರೆ ಬಡವರ ಬಗ್ಗೆ, ರೈತರ ಬಗ್ಗೆ,
ದೀನ ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಅಂಗವಿಕಲರ ಬಗ್ಗೆ ವಿಶೇಷವಾದಂತ ಯೋಜನೆಗಳನ್ನ ಜಾರಿಗೆ ತಂದು ಈ ನಾಡನ್ನ ಸಮೃದ್ಧಿ ಮಾಡಬೇಕು ಅಂತೇಳಿ ನೀರಾವರಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ಮಂಡ್ಯ ಜಿಲ್ಲೆ ಕಾವೇರಿ ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕುಮಾರಣ್ಣನ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇದೆಯೇನ್ರಿ? ಉಂಟೇನ್ರಿ? ಎಂತ ಮಹಾನ್ ನಾಯಕ ಇವತ್ತು ಈ ಜಿಲ್ಲೆಗೆ ಬಂದಿದ್ದಾರೆ. ಯಾವುದೇ ಸಮಾಜ, ಧರ್ಮ, ಯಾವುದೇ ಜಾತಿ ಯಾವುದು ಕೂಡ ನೋಡದೆ ಕುಮಾರಣ್ಣನಿಗೆ ಮತ ಕೊಡ್ಬೇಕು ಇವತ್ತು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಜನ. ಈ ದಲಿತ ಸಮಾಜ 11,000 ಕೋಟಿ ದಲಿತರ SCP TSP ಹಣವನ್ನ ನೀವು ಗ್ಯಾರಂಟಿ ಯೋಜನೆಗೆ, ಬೇರೆ ಬೇರೆ ಯೋಜನೆಗೆ ನೀವು ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದೀರಲ್ಲ, ಇದು ಯಾವ ನ್ಯಾಯ? ಇವತ್ತು ದಲಿತರು ಬೀದಿಯಲ್ಲಿ ದಲಿತರಿಗೆ ಸೌಲಭ್ಯಕ್ಕಾಗಿ ಇಟ್ಟಿದಂತ 11,000 SCP TSP ಹಣವನ್ನ ನೀವು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತೇಳಿ ಊರ್ನಲ್ಲೂ ದಲಿತ ಸಮಾಜದವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೇನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ನಮ್ಮ ದಲಿತ ಸಮಾಜವನ್ನ ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರು ಹೇಳಿದ್ದು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ? ಯಾರಪ್ಪ ಹೇಳಿದ್ರು? ಯಾರ ಕೈಲಾಗುತ್ತೆ ಸಂವಿಧಾನ ಬದಲಾವಣೆ ಮಾಡಕ್ಕೆ? ನಮ್ ದೊಡ್ಡ ಸಾಹೇಬ್ರು ಹೇಳ್ತಾರೆ, ದೇವೇಗೌಡಜಿ ಅವರು, ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇವತ್ತು ನಾವು ಸೂತ್ರ ಸಮಾಜದಿಂದ ಬಂದಿದ್ವಿ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರದವಾಗಿದ್ರೆ ಈ ದೇಶದಲ್ಲಿ ನಾವು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ದೇವೇಗೌಡ ಸಾಹೇಬರು ಮತ್ತು ಮೋದಿಜಿಯವರು ಹೇಳ್ತಾರೆ. ಅಂದ್ರೆ ಕೆಳಮಟ್ಟ ಜನರಿಗೂ ಕೂಡ ಅಧಿಕಾರವನ್ನು ತಂದುಕೊಟ್ಟಿದ್ದು ಇದು ಅತ್ಯುತ್ತಮವಾದಂತಹ ಸಂವಿಧಾನ, ಪ್ರಪಂಚದಲ್ಲೇ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗ್ಲಿಲ್ಲ. ನಿಮ್ ಯೋಗ್ಯತೆಗೆ ಕಾಂಗ್ರೆಸ್ನವರೇ ಎಷ್ಟು ಬಾರಿ ಸಂವಿಧಾನವನ್ನ ತಿದ್ದಿದ್ದೀರಿ ನೀವು ಈ ದೇಶದಲ್ಲಿ? ಯಾರೇ ಬಿಜೆಪಿ ಮೋದಿ ಅವರು ಬಂದ್ಮೇಲೆ ತಿದ್ದಿದ್ರ? ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆಗಿ ತಿದ್ದಿದ್ರ? ಒಂದೇ ಒಂದು ಆರ್ಟಿಕಲ್ ತಿದ್ದಿದ್ರ? ಇಲ್ಲಿವರೆಗೂ ಎಷ್ಟು ಆರ್ಟಿಕಲ್ ತಿದ್ದಿದ್ದೀರಿ? ಅದೆಲ್ಲ ನೀವೇ ತಿದ್ದಿರೋದು. ಇದ್ರ ಬಗ್ಗೆ ದಲಿತ ಸಮಾಜ ಅವರು ಎಚ್ಚರಿಕೆ ವಹಿಸಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದ ಯಾವ ಪಕ್ಷವಪ್ಪ? ಯಾವ ಪ್ರಧಾನಮಂತ್ರಿ? VP ಸಿಂಗ್ ಅವರು, ಜನತಾದಳ ಸರ್ಕಾರ. ನೀವು ಕೊಟ್ರ? ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು 2 ಬಾರಿ ನೀವು ಕಾಂಗ್ರೆಸ್ ಪಕ್ಷದವರು. ಬಾಬು ಜಗಜೀವನ್ ರಾಮ್ ಅವ್ರನ್ನ ಪ್ರಧಾನಮಂತ್ರಿ ಪಟ್ಟದಿಂದ ತಪ್ಪಿಸಿದ್ದಾರಪ್ಪ ನೀವು ಕಾಂಗ್ರೆಸ್ನವರು. ಪಿತೂರಿ ಮಾಡಿ ಬಾಬು ಜಗಜೀವನ್ ರಾಮ್ ಅವರು ಚಪ್ಪಲಿ ವಲಯ ಸಮಾಜದವನು, ಮಾದಿಗ ಸಮಾಜದವನು, ಅವನ ಕೈಗಡೆ ನಾವಿರ್ಬೇಕಾ ಅಂತ ಹೇಳಿ ಅವನ ಪ್ರಧಾನಮಂತ್ರಿ ಪಟ್ಟದಿಂದ ತಪ್ಪಿಸಿದಂತ ಮೂರ್ಖರು ಯಾರು ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಷ್ಟು ಅನ್ಯಾಯ ಮಾಡಿದ್ದೀರಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕಾಂಗ್ರೆಸ್ ಅನ್ನು ವಿರೋಧ ಮಾಡಿದ್ದಾರೆ. ನಮ್ಮ ಜನ, ನಮ್ಮ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಕೆರಗೋಡವ್ರೆ, ನಾವು ಸಂಘಟನೆಯಿಂದ ಬಂದಿರತಕ್ಕಂಥದ್ದು. ಕುಮಾರಣ್ಣ ಏನು ಸೂರ್ಯ ಚಂದ್ರರು ಹುಟ್ಟಿದ್ದಾರೆ, ಶಾಶ್ವತವಾಗಿ ಇದ್ದಾರೆ ಅಷ್ಟೇ ಸತ್ಯ. ಕುಮಾರಣ್ಣ ಅತಿ ಹೆಚ್ಚು ಮತಗಳಿಂದ ಎಲ್ಲ ಸಮಾಜದ ಹೃದಯವನ್ನು ಗೆದ್ದು ಅತಿ ಹೆಚ್ಚು ಮತಗಳಿಂದ ಇವತ್ತು ಈ ಮಂಡ್ಯ ಕ್ಷೇತ್ರದಿಂದ ಗೆಲ್ತಾರೆ. ಮಂಜಣ್ಣನು ಗೆಲ್ತಾರೆ, ರಾಮನಗರ ರೂರಲ್ ಇಂದ ಇವತ್ತು ಹಾಸನನು ಗೆಲ್ಲುತ್ತೆ, ಕೋಲಾರ ಗೆಲ್ಲುತ್ತೆ. ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ದೇವೇಗೌಡಜಿಯವರ ಆಶೀರ್ವಾದದಿಂದ, ಕುಮಾರಣ್ಣನವರ ಹೋರಾಟದಿಂದ ಇವತ್ತು ಈ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಚಂದ್ರಣ್ಣ ಅವರು ಪಕ್ಷವನ್ನು ಸೇರ್ಕೊಳ್ತಾ ಇದ್ದಾರೆ. ತುಂಬ ಹೃದಯ ಸ್ವಾಗತ ಮಾಡ್ತಾ, ಪುಟ್ಟರಾಮಣ್ಣವರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ DCC ಬ್ಯಾಂಕ್ ನ ಮಾಜಿ ಉಪಾಧ್ಯಕ್ಷರು ಮಳವಳ್ಳಿ ಅವರು ಕೂಡ ಪಕ್ಷವನ್ನು ಸೇರ್ಪಡೆ ಆಗ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.